ಕೃಷಿ ಮೇಳ ನಿನ್ನೆ 2024. ಇದು ಹೆಬ್ಬಾಳು ಕುಕ್ಕುಟ ರಸ್ತೆ ವಿಭಾಗ ಹೆಬ್ಬಾಳು ಮುಂದಿನ ಹಾಂ. ಇದು ನಿಮ್ಮ ಸಂಸ್ಥೆ ಇದು ಡೀಟೇಲ್ ಅದಕ್ಕೆ ಅವರು ಮಾತಾಡೋಲ್ಲ ಮಾತಾಡ್ತೀವಿ. ಅದೇ ಅವರು ಬರ್ತಿದ್ದಾರೆ ಮಾತಾಡ್ತಾರೆ. ತಮ್ಮ ಹೆಸರು ಸರ್, ತಮ್ಮ ಸಂಸ್ಥೆ ಏನೋ, ತಮ್ಮ ಹೆಸರು ಏನೋ, ಸಂಸ್ಥೆ ಹೇಳಿ. ನನ್ನ ಹೆಸರು ಸುಮಂತ್ ಅಂತ, 5th ಇಯರ್ ಇಂಟರ್ನ್ಶಿಪ್ ಸ್ಟೂಡೆಂಟ್ಸು ವೆಟರ್ನರಿ ಕಾಲೇಜ್ ಶಿವಮೊಗ್ಗದಿಂದ. ಈಗ ಬೆಂಗಳೂರಲ್ಲಿ ಪೋಲ್ಟ್ರಿ ಇಂಟರ್ನ್ಶಿಪ್ ಹೆಬ್ಬಾಳು ಕಾಲೇಜು. ಹೆಬ್ಬಾಳದಲ್ಲಿ ತುಂಬ ಹಿಂದಿಂದನೇ ಇರೋದು ಪೋಲ್ಟ್ರಿ. ಮುಂಚೆ ಬೆಂಗಳೂರು ಹೆಬ್ಬಾಳ ಅಂತ ಹೆಂಗೆ ಅಂದರೆ ಇಡೀ ಕಂಟ್ರಿಗೆಲ್ಲ ಒಂದು ಮಾದರಿ ಪೋಲ್ಟ್ರಿಗೆ ಅಂತಂದರೆ ಅಲ್ಲಿ ಇದೆಲ್ಲ ಕೋಳಿದು ಬ್ರೀಡ್ ಮಾಡಿರೋದು. ಡೆನ್ಮಾರ್ಕ್ ಅವರು ಮಾಡಿರೋದು ಆ ಥರ. ಈ ನೀವು ದೇಶದಲ್ಲಿ ಎಲ್ಲೇ ಪೋಲ್ಟ್ರಿ ಫಾರ್ಮಿಂಗ್ ಹೆಂಗೆ ಮಾಡಬೇಕು ಅದೆಲ್ಲ ನೋಡಬೇಕು ಅಂತಂದರೆ ಮುಂಚೆ ಹೆಬ್ಬಾಳಕ್ಕೆ ಬರಬೇಕಿತ್ತು ಕಾಲೇಜು. ಫಸ್ಟ್ ಹಳೇದು 58ನೇ ಇಸ್ವಿ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಈಗ ನಾವು ಸದ್ಯಕ್ಕೆ ಇದು ನೋಡಿ ನಮ್ಮ ದೇಶ ಇದು ನೋಡಿ, ಇದು ರಾಜಟ್ಟು ಅಂತ. ಇದು ಯಾವುದು? ರಾಜಟ್ಟು ಅಂತ. ಇದು ರಾಜಟ್ಟು. ಹಾಂ, ರಾಜಟ್ಟು. ಎಷ್ಟು ತೂಕ ಬರ್ತದೆ? ಇದು 4.5 kg ಬರುತ್ತೆ. ಇದು ಸರ್ ಎಷ್ಟು ವರ್ಷನ ತಿಂಗಳು? ಅದು ಇಲ್ಲ, ಇದು 1 ವರ್ಷ ತನಕ ಆಗಿದೆ. ಈಗ 10 ತಿಂಗಳು ಇದು. 10 ತಿಂಗಳು. ಹಾಂ, ಇದು ಮಾಂಸಕ್ಕಂತಾನೆ ಮಾಡಿರೋದು. ಇದು ಬರೀ ಮಾಂಸಕ್ಕೆ. ಮಾಂಸಕ್ಕೆ. ಇದು ಮೊಟ್ಟೆನೂ ಇಡುತ್ತೆ, ಬಟ್ ಮೊಟ್ಟೆ ಕಡಿಮೆ. ಇದು ಯಾವುದು ನಮ್ಮ ನಾಟಿನೋ ಇಲ್ಲ ಬೇರೆ ಕಡೆಯಿಂದ ನೀವು? ಅಲ್ಲ, ಇದು ಈ ರಾಜಟ್ಟು ಅಂದ್ರೆ ಹೆಂಗಂದ್ರೆ ಪಂಜಾಬ್ ಬ್ರಾಯ್ಲರ್ ಅಂತ ಬರುತ್ತೆ. ಪಂಜಾಬ್ ಬ್ರಾಯ್ಲರು PB1 PB2 ಅಂತ 2 ಬರುತ್ತೆ ತಳಿ. ಅವೆರಡನ್ನ ಕ್ರಾಸ್ ಮಾಡಿರೋದು ಇದು. ಪಂಜಾಬ್ ಬ್ರಾಯ್ಲರ್ ಅಂತಾನೆ ಬರುತ್ತೆ. ಅದಕ್ಕೆ 2 ಇದೆ ಲೀನಿಯರ್, PB1 PB2 ಅಂತ. ಅದು ಗಂಡು ಹೆಣ್ಣು ಕ್ರಾಸ್ ಮಾಡಿ ಬಂದಿರೋದೇ ಇದು. ಮಾಂಸಕ್ಕಂತಾನೆ ಇದು ಇದಿರೋದು. ಇದೆಲ್ಲ ನಮ್ಮ ಕಾಲೇಜಲ್ಲಿ ಮಾಡಿರೋದು. ಇದೆಲ್ಲ ಗಿರಿರಾಜನೂ ಅಷ್ಟೇ. ಇದು ಹೇಳಿ ಮಾತಾಡಿ. ಇದು ಮಾಂಸಕ್ಕೆ ಅಂತ ಉದ್ದೇಶಿಸಿದ್ದು. ಇದು ಗಿರಿರಾಜ. ಇದು ಏನಂತಂದ್ರೆ ರಾಜಟ್ಟು ಮೊಟ್ಟೆ ಕಡಿಮೆ, ಮೊಟ್ಟೆ ದೊಡ್ಡ ಇರುತ್ತೆ, ಸೈಜ್ ದಪ್ಪ ಇರುತ್ತೆ. ಇದ್ರದ್ದು ಏನಂತಂದ್ರೆ ಮೊಟ್ಟೆಗೆ ಅಂತಲ್ಲ, ಇದು ವರ್ಷಕ್ಕೆ ಒಂದು 140 ಮೊಟ್ಟೆ ಕೊಡುತ್ತೆ. ಮಾಂಸ ಬರುತ್ತೆ ಇದು 4 kg ತನಕ. 140 ಇದಕ್ಕೆ ಕ್ರಾಸಿಂಗ್ ಹುಂಜ ಬೇಕೇ ಬೇಕಾ ಇಲ್ಲ ಹಾಗೆ ಕೊಡುತ್ತಾ? ಅಲ್ಲ, ನೀವು ಮೊಟ್ಟೆ ಹಂಗೆ ಕೊಡುತ್ತೆ ಎಲ್ಲವೂ. ಆದ್ರೆ ಮೊಟ್ಟೆ ಮರಿ ಮಾಡಬೇಕು ಅಂದ್ರೆ ಹುಂಜ ಇರಬೇಕು. ಹುಂಜ ಇದ್ರೆ ಮೊಟ್ಟೆ ಮರಿ ಆಗುತ್ತೆ. ಹುಂಜ ಇದ್ರೆ ಅದ್ರ ಕ್ರಾಸ್ ಆಗಿದ್ರೆ ಮರಿ ಆಗುತ್ತೆ. ಇಲ್ಲಾಂದ್ರೆ ಮೊಟ್ಟೆ ಕೊಡುತ್ತೆ. ನೀವು ಮರಿ ಮಾಡ್ಕೊಳಕ್ ಆಗಲ್ಲ. ಅಷ್ಟು ನಾವು ಕುಕ್ಕರ್ ಕುಣ್ಸಕ್ಕಾಗಲ್ಲ. ಆಗಲ್ಲ. ಇದಿದೆಯಲ್ಲ, ಇದು ಸ್ವರ್ಣದಾರ ಅಂತ. ಸ್ವರ್ಣದಾರ ಇದು ಮೇಯ್ನ್ ಆಗಿ ಯೂಸ್ ಮಾಡೋದು ನಾವು ಮೊಟ್ಟೆಗೆ. ಇದು 180ರಿಂದ 200 ಮೊಟ್ಟೆ ಕೊಡುತ್ತೆ ವರ್ಷಕ್ಕೆ. 180ರಿಂದ 200 ಮೊಟ್ಟೆ ಕೊಡುತ್ತೆ. ಇದು ಹುಂಜ ಬೇಕೇ ಬೇಕಾ ಇದಕ್ಕೆ? ಇದು ಹುಂಜ ಬೇಕು. ಮೊಟ್ಟೆ ನೀವು ಹುಂಜ ಇಲ್ಲ ಅಂತಂದ್ರೆ ಕೋಳಿ ಮೊಟ್ಟೆ ಇಡುತ್ತೆ. ಅದು ಮರಿ ಆಗಲ್ಲ. ಮರಿ ಆಗ್ಬೇಕು ಅಂದ್ರೆ ಹುಂಜ ಜೊತೆ ಕ್ರಾಸ್ ಆಗಿದ್ರೆ ಮಾತ್ರ ಮರಿ ಆಗೋದು. ಹಾಗೆ ಇದು ನೀವು ಮೊಟ್ಟೆಗೋಸ್ಕರ ಉಪಯೋಗಿಸೋದು ಅಂದ್ರೆ ಇದನ್ನು ಉಪಯೋಗಿಸಬೇಕು. ಇದು ಕೊಡುತ್ತೆ ಮಾಂಸಕ್ಕೂ ಇದನ್ನು ಯೂಸ್ ಮಾಡಬಹುದು. ಇದು 3.5 kg ತನಕ ಬರುತ್ತೆ ಮಾಂಸ. ಅದು ಮಾಂಸ ಜಾಸ್ತಿ ಹೇಳ್ಕೊಳ್ಳ 4 kg ತನಕ ಬರುತ್ತೆ. ರಾಜಟ್ಟು ಅಂದ್ರೆ 4.5 kg. ಅದು ಇದು ಗಿರಿರಾಜನೇ. ಇದು ಗಿರಿರಾಜನೇ. ಆಮೇಲೆ ನಿಮ್ಮಲ್ಲಿ ರೈತರಿಗೆ ಏನಾದ್ರು ಟ್ರೈನಿಂಗ್ ಕೊಡ್ತೀರಾ? ರೈತರು ಟ್ರೈನಿಂಗ್ ಇಂದು ಎಲ್ಲ ಇರುತ್ತೆ. ಎಷ್ಟು ದಿವಸ ಇರುತ್ತೆ? ಏನು ದಾಖಲೆ ಕೊಡಬೇಕು ಅವರು? ದಾಖಲೆ ಹೇಗೆ ಅಂತಂದ್ರೆ ಅವ್ರು ಒಂದ್ಸತಿ ರಿಜಿಸ್ಟರ್ ಮಾಡ್ತಾರೆ. ನಿಮಗೆಲ್ಲ ಈ ಗ್ರಾಮ ಪಂಚಾಯತಿಲೇ ಎಲ್ಲ ಇರುತ್ತೆ, ಅವ್ರಿಗೆ ಗೊತ್ತಾಗಿರುತ್ತೆ. ಈ ಎಕ್ಸ್ಟೆನ್ಷನ್ ಆಫೀಸರ್ಸ್ ಇಂದ ಅವ್ರಿಗೆ ಬಂದಿರುತ್ತೆ. ಈಗ ಈ ಟೈಮಲ್ಲಿ ಟ್ರೈನಿಂಗ್ ಮಾಡ್ತಿದ್ದಾರೆ ಅಂತ. ಅಲ್ಲಿ ಹೆಸರು ನೋಂದಾಯಿಸ್ಕೊಂಡು ಬಂತು ಅಂದ್ರೆ ಈಗ ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಆದ್ರೆ ಸರ್ಟಿಫಿಕೇಟ್ಸ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಮುಂದೆ ಇವರೇ ಉದ್ಯಮ ಮಾಡಬೇಕು ಅಂದ್ರೆ ಲೋನ್ ಅಪ್ಲಿಕೇಶನ್ಗೆಲ್ಲ ಈ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಬೇಗ ಲೋನ್ ಎಲ್ಲ ಸ್ಯಾಂಕ್ಷನ್ ಆಗುತ್ತೆ. ಸಂಸ್ಥೆ ಓಪನ್ ಮಾಡೋದಕ್ಕೆ ಕೋಳಿ ಫಾರ್ಮ್ ಓಪನ್ ಮಾಡೋಕೆ ಅನುಕೂಲ ಆಗುತ್ತೆ. ಟ್ರೈನಿಂಗ್ ಆಗಿರಬೇಕು. ಆ ಟ್ರೈನಿಂಗು ನಮ್ಮ ಗೌರ್ಮೆಂಟ್. ಅದು ಎಷ್ಟು ದಿವಸದ ಟ್ರೈನಿಂಗ್? 15 ದಿವಸದ್ದು ಇರುತ್ತೆ, ತಿಂಗಳದು ಇರುತ್ತೆ. ಅದು ಅದು ನೀವು ಒಂದು ನಿಮಿಷ, ಸ್ಟೇಟ್ ಸೆಂಟ್ರಲ್? ಇದು ಸ್ಟೇಟ್. ಇದು ಕರ್ನಾಟಕದ್ದು ಪಶುವೈದ್ಯಕೀಯ ಮಹಾವಿದ್ಯಾಲಯ. ಇದು ಬೆಂಗಳೂರು. ಯೂನಿವರ್ಸಿಟಿ ಇರೋದು ಬೀದರಲ್ಲಿ. ಅವ್ರ ಅಂಡರಲ್ಲೇ ಇವೆಲ್ಲ ಆಗೋದು. ಸೊ ರೈತರಿಗೆ ಇಷ್ಟೆಲ್ಲ ಅನುಕೂಲ ಇದೆ. ನೀವು ಸರ್ಟಿಫಿಕೇಟ್ ಕೊಟ್ಟರೆ ಅದು ಬ್ಯಾಂಕ್ ಲೋನ್ಗೂ ಅದಕ್ಕೆಲ್ಲ ಅನುಕೂಲ ಅವರಿಗೆ. ಅಂದ್ರೆ ಒಬ್ಬ ಸರ್ಟಿಫೈಡ್ ಇಲ್ಲಿ ಟ್ರೈನಿಂಗ್. ಆಮೇಲೆ ನಿಮ್ಮಲ್ಲಿ ಮರಿಗಳು ಏನಾದ್ರು ಕೊಡ್ತೀರಾ? ಮರಿಗಳು ಕೊಡ್ತೀವಿ. ಅದನ್ನ ಡೀಟೇಲ್ ಕೊಡ್ತೀವಿ. ಅದೇ ಈಗ ನಿಮಗೆ 1 ದಿವಸದ ಮರಿ ಬೇಕಾದ್ರೂ ಕೊಡ್ತೀವಿ. ಅದೆಷ್ಟು ರೂಪಾಯಿ? ಅದು 30 ರೂಪಾಯಿ ಬರುತ್ತೆ, 30-35. ಆಮೇಲೆ 1 ವಾರದ ಬೇಕಾದ್ರೂ ಕೊಡ್ತೀವಿ, 80ರಿಂದ 90 ರೂಪಾಯಿ ತನಕ. ಆಮೇಲೆ 1 ಮಂತಿಂದ ಬೇಕಾದ್ರೂ ಕೊಡ್ತೀವಿ. ಅದು 130ರಿಂದ 150 ರೂಪಾಯಿ ತನಕ ಆಗುತ್ತೆ. ಒಂದೊಂದು ಬ್ರೀಡಿಗೆ ಒಂದೊಂದು. ಅದರಲ್ಲಿ ಹುಂಜ ಕೋಳಿ ತರ ಬೇರೆ ಏನಾದ್ರು ನಮಗೆ ಎಲ್ಲ ಬರೀ ಹುಂಜಾನೇ ಬಂದ್ಬಿಟ್ರೆ ನಮ್ಗೆ ಲಾಸ್ ಆಗುತ್ತೆ. ಇಲ್ಲ, ಅದನ್ನ ನಾವು ಮಾಡ್ಕೊಡ್ತೀವಿ. ಅದು ಯಾವ್ದು ಬೇಕೋ ಅದನ್ನ ಕೊಡ್ತೀವಿ. ಅದೆಲ್ಲ ಗೊತ್ತಾಗುತ್ತೆ ನಮಗೆ. ಅದೆಲ್ಲ ಮಾಡ್ಕೊಡ್ತೀವಿ. ಯಾವ್ದು ಕೇಳ್ತಾರೋ ಬರೀ ಹುಂಜಾನೇ ತಗೊಂಡ್ರೆ ನಾವು ಮಾಡ್ಕೋಬೇಕಾಗುತ್ತೆ ಮಾಂಸಕ್ಕೆ. ಕೇಳ್ತೀರ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ಕೊಡುತ್ತೆ. ಎಲ್ಲ ಗೌರ್ಮೆಂಟ್ ಪ್ರೈಸ್, ಲಾಭ ಏನಿಲ್ಲ, ರೈತರಿಗೆ ಉದ್ದೇಶಕ್ಕೋಸ್ಕರ ಮಾಡುತ್ತೆ. ಅದಕ್ಕೆಲ್ಲ ಮೆಡಿಸಿನ್ಸ್ ಎಲ್ಲ ಆಗಿರುತ್ತೆ. 1 ತಿಂಗಳಂದ್ರೆ ವ್ಯಾಕ್ಸಿನ್ ಎಲ್ಲ ಆಗಿರುತ್ತೆ. ಅಲ್ಲಿ ತನಕ ಏನೇನು ಮಾಡಬೇಕು ಎಲ್ಲ ವ್ಯಾಕ್ಸಿನ್ ಮಾಡಿ ಕೊಡುತ್ತೆ. ಥ್ಯಾಂಕ್ ಯು ಬಾಸ್. ನಿಮ್ಮ ಪಾಂಪ್ಲೆಟ್ ಕೊಡಿ ಬಾಸ್. ಪಾಂಪ್ಲೆಟ್ಟು ಖಾಲಿ ಆಗಿದೆ ಸರ್ ಈಗ. ಏನೇ ಹೆಚ್ಚಿನ ಮಾಹಿತಿಗಾದರೆ ಕಾಲೇಜಿಗೆ ಬನ್ನಿ, ಅಲ್ಲೆಲ್ಲ ಫೋನ್ ನಂಬರು, ಇಮೇಲ್ ಇದೆ.
ನಂಬರಾ? ಎಂಟರ್ಪ್ರಿನರ್ಶಿಪ್ ಅವರು ಮರಿ ಎಲ್ಲ ಮಾಡ್ತಿದ್ದಾರೆ. ಇದು ಒಂದು ದಿವಸದ ಮೊಟ್ಟೆಗಾದ್ರೆ ಮರಿಗಾದ್ರೆ, ಇದೆಲ್ಲ ಒಂದು ವಾರ ಒಂದು ತಿಂಗಳದಲ್ಲಾದ್ರೆ ಒಂದು ತಿಂಗಳ ಎಲ್ಲ ಇರೋ ಮರಿಗಳು ನಿಮಗೆ ಡೈರೆಕ್ಟ್ ನೀವು ಹೋಗಿ ಸಾಕೋದಷ್ಟೇ, ನೀವೇನು ಅದ್ರ ಬಗ್ಗೆ. ಆಮೇಲೆ ನಾವು ಇದು ರೈತರು ಇನ್ನೊಂದು ನಿಮ್ಗೆ ಹೇಳೋಣಂತೆ, ನಾವು ಕೂಡ ಸಾಕೋಕ್ಕಾಗಲ್ಲ, ನಾವು ತೋಟದಲ್ಲಿ ಬೈಲಲ್ಲಿ ಬಿಡಬೇಕು. ಎಲ್ಲದೂ ಹಂಗೆ ಸಾಕ್ಬೋದು. ಇದು ಯಾವುದು ಕೂಡ ಮನೆ ಅಂಗಳಲ್ಲೇ ಬೆಳೆಯುವಂಥದ್ದೇ ಕೋಳಿಗಳು. ಅದು ಆ ಥರದ್ದು ಬೇಕು ಇವೆಲ್ಲ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇದು ಇರೋದು 3. ಇವೆಲ್ಲ ನೀವು ಅಂಗಳದಲ್ಲಿ ಆರಾಮಾಗಿ ಬೆಳಿಬೋದು. 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 ಓಕೆ ಬಾಸ್, ಥ್ಯಾಂಕ್ ಯು ಬಾಸ್.